ನಮಸ್ತೆ. ಇವತ್ತು ಸಾಯಂಕಾಲ ಪೂಜೆಗೆ ಲೋಟಸ್ ವಾಟರ್ ಲಿಲಿನ ಕಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೊರಗೆ ಬಂದಿದೆ. ಹಾಗೆ ಪಾಟ್ಗಳಲ್ಲಿ ತುಂಬಾನೇ ರೋಸಸ್ ಬಿಟ್ಟಿದ್ವು. ಸೊ ರೋಸ್ ವಾಟರ್ ಮಾಡೋಣ ಅಂತ ರೋಸಸ್ನೆಲ್ಲ ಕಟ್ ಮಾಡ್ಕೊಂಡೆ. ರೋಸ್ ವಾಟರ್ ಮಾಡೋದಿದ್ರೆ ಎರಡು ವಿಷಯನ ಗಮನದಲ್ಲಿ ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಮಾರ್ಕೆಟ್ಲಿ ಸಿಗುವಂಥ ರೋಸಸ್ನ ಬಳಸಬೇಡಿ. ಯಾಕೆ ಅಂದರೆ ಅದಕ್ಕೆ ಹುಳಗಳು ಬೀಳಬಾರ್ದು ಅಂತ ಪೆಸ್ಟಿಸೈಡ್ಸ್, ಫಂಗಿಸೈಡ್ಸ್ ಅನ್ನೋ ಕೆಮಿಕಲ್ಗಳನ್ನ ಯೂಸ್ ಮಾಡಿರ್ತಾರೆ. ರೋಸ್ ವಾಟರ್ನ ಸ್ಕಿನ್, ಹೇರ್, ಫುಡ್ಗೆ ಯೂಸ್ ಮಾಡೋದ್ರಿಂದ. ಹಾಗೆ ಇನ್ನೊಂದು, ಉಪಯೋಗಿಸೋ ಎಲ್ಲ ಪಾತ್ರೆಗಳು ಹಾಗೆ ನಮ್ಮ ಕೈ ಸ್ವಚ್ಛವಾಗಿ ಹೈಜೀನ್ ಆಗಿರಬೇಕು. ಸೊ ಹಾಗೆ ಈ ಕಡೆ ಒಂದೊಳ್ಳೆ ಸನ್ಸೆಟ್ನ ನೋಡಿದೆ. ಮನಸ್ಸಿಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಇವಾಗ ಗುಲಾಬಿ ದಳಗಳನ್ನ ಬಿಡಿಸ್ಕೊಂಡು ಫಿಲ್ಟರ್ ವಾಟರಿಂದ ವಾಶ್ ಮಾಡ್ಕೊಳ್ಳಿ. ನಂತರ ಕಡಾಯಿನ ಸ್ಲಿಮ್ಮಲ್ಲಿ ಇಟ್ಕೊಂಡು ಒಂದು ಚಿಕ್ಕ ಬೌಲ್ನ ಇಟ್ಕೊಳ್ಳಿ. ಅದರ ಸುತ್ತ ವಾಶ್ ಮಾಡಿರೋವಂಥ ರೋಸ್ ಪೆಟಲ್ಸ್ನ ಹಾಕಿ ಅದರ ಸಮಕ್ಕೆ ನೀರನ್ನು ಸೇರಿಸಿ. ಹಾಗೆ ಲಿಡ್ನ ಉಲ್ಟಾ ಮಾಡಿ ಅದಕ್ಕೆ ಐಸ್ ಕ್ಯೂಬ್ಸ್ನ ಹಾಕಿ. ನೀವು ನೋಡ್ತಾ ಇರ್ಬೋದು, ಹಾವಿಯಾಗಿ ನೀರು ಮಧ್ಯದಲ್ಲಿ ಬೀಳ್ತಾ ಇದೆ. ಸೊ ಇವಾಗ ಆರ್ಗ್ಯಾನಿಕ್, ನ್ಯಾಚುರಲ್ ಹಾಗೆ ಪ್ಯೂರ್ ಹೋಮ್ ಮೇಡ್ ರೋಸ್ ವಾಟರ್ ರೆಡಿ ಆಗಿದೆ. ಇದನ್ನ ಗ್ಲಾಸ್ ಕಂಟೈನರ್ಸ್ಲಿ ಇಟ್ಕೊಳ್ಬೇಕು, ಯಾಕಂದರೆ ಆ ಫ್ರೆಶ್ನೆಸ್ ಹಾಗೆ ಇರುತ್ತೆ. ಹಾಗೆ ಫ್ರಿಜ್ಜಲ್ಲಿ 2 ವಾರದವರೆಗೂ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಧನ್ಯವಾದಗಳು.